ಸ್ನೇಹಿತರೆ, ನಾವೀಗ ಕುಕ್ಕನಹಳ್ಳಿ ಪ್ರಾಜೆಕ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಏನೇನು ರೆಡಿಯಾಗಿದೆ, ಏನೇನು ಇನ್ನೂ ಬಾಕಿ ಇದೆ, ಒಳಗಡೆ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ. ಸರ್ವೆ ನಂಬರು 78, ಕುಕ್ಕನಹಳ್ಳಿ, ದಾಸನಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು. ನೋಡಿ, ಇಲ್ಲಿ ವಿಸ್ತರಣ 6 ಎಕರೆ 20 ಗುಂಟೆ, 6.5 ಎಕರೆಯಲ್ಲಿ ಮಾಡಿರೋವಂಥದ್ದು. ABCD 3 ಬ್ಲ್ಯಾಕ್ ಪ್ರಕಾರ ಮಾಡಿರೋಂಥ ಪ್ಲೇಸ್ ಇದು. ಒಳಗಡೆ ಹೋಗಿ ನೋಡೋಣ ಬನ್ನಿ. ಇದು ಭದ್ರತಾ ಕೊಠಡಿ. ನೋಡಿ, ಅಲ್ಲಿ ಏನು ನೋಡ್ತಾ ಇದ್ದೀರಾ, ವಾಣಿಜ್ಯ ಮಳಿಗೆ. ನೋಡಿ, ಎದುರುಗಡೆನೇ A ಬ್ಲ್ಯಾಕ್ ಕಾಣಿಸ್ತಾ ಇದೆಯಾ, ಇದು A ಬ್ಲ್ಯಾಕು. ಇಲ್ಲಿ A ಬ್ಲ್ಯಾಕು ಮತ್ತು ಈ ರೈಟ್ ಸೈಡಲ್ಲಿ D ಬ್ಲ್ಯಾಕು. ಮತ್ತು ಹಾಗೆ ಮುಂದೆ ಯಾವ್ಯಾವ ಬ್ಲ್ಯಾಕ್ ಇದೆ ನೋಡಿಸ್ತೀನಿ ಬನ್ನಿ. ನೋಡಿ, ಎಲ್ಲ ಫಿನಿಶಿಂಗ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ಪ್ರಾಜೆಕ್ಟ್ ಇದು. ತುಂಬ ಎಲ್ಲ ಫಿನಿಶಿಂಗ್ ಆಗಿದೆ. ಇಲ್ಲಿ ಬ್ಲ್ಯಾಕು ಟೋಟಲ್ 4 ಬ್ಲ್ಯಾಕ್ ಇದೆ. ಮನೆಗಳೇ ಆಗಿದೆ ಅಂತ ಹೋಗಿ ನೋಡೋಣ ಬನ್ನಿ. ನೋಡಿ, ಹೀಗೆ ಬಂದರೆ ಒಂದೊಂದು ಬಿಲ್ಡಿಂಗು ಒಂದೊಂದು ಬ್ಲ್ಯಾಕು ಪಕ್ಕದಲ್ಲಿ 2 ಬಿಲ್ಡಿಂಗ್ ಸೆಂಟ್ರಲ್ಲಿ ಒಂದೊಂದು ರೋಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, A ಬ್ಲ್ಯಾಕ್ ತೋರಿಸ್ನಲ್ಲ ಈಗ, ಇದ್ರ ಪಕ್ಕದಲ್ಲೇ B. ನೋಡಿ, ಇದು B ಬ್ಲ್ಯಾಕು. ನೋಡಿ, ಇದು ಈ ಬಿಲ್ಡಿಂಗಿಂದ ಈ ಬಿಲ್ಡಿಂಗ್ಗೆ ಇಷ್ಟು 25 ಅಡಿ ರೋಡ್ ಇದೆ. ನೋಡಿ, ಇದು B ಬ್ಲ್ಯಾಕು. B ಬ್ಲ್ಯಾಕ್ ಆದ ಮೇಲೆ ನೆಕ್ಸ್ಟು ಪಕ್ಕದಲ್ಲೇ ನೋಡಿ, ಅದು C ಬ್ಲ್ಯಾಕು. ತುಂಬ ಚೆನ್ನಾಗಿ ಡಿವೈಡ್ ಮಾಡಿದ್ದಾರೆ. ನೋಡಿ, ಇಲ್ಲೂ ಸಹ ಬ್ಲ್ಯಾಕಿಂದ ಬ್ಲ್ಯಾಕ್ಗೆ ಆಲ್ಮೋಸ್ಟ್ ಕ್ಲಿಯರ್. ಟೋಟಲ್ ಪಾರ್ಕಿಂಗ್ ಎಲ್ಲ ಸೇರಿದ್ರೆ 30 ಅಡಿ ಸಿಗುತ್ತೆ. 25 ಅಡಿ ಅಂತೂ ಕ್ಲಿಯರ್ ಇದೆ ರೋಡು. ಇದು C ಬ್ಲ್ಯಾಕು. ತುಂಬ ಚೆನ್ನಾಗಿದೆ ಏರಿಯಾ. ಮತ್ತು ಈ ಕಾರ್ನರ್ ವ್ಯೂಸ್ ತೋರಿಸ್ತೀನಿ ಬನ್ನಿ. ನೋಡಿ, C ಬ್ಲ್ಯಾಕು ಮತ್ತು ಅದು B ಬ್ಲ್ಯಾಕು. ಸ್ಟಾರ್ಟಿಂಗ್ ಇರೋದು A ಬ್ಲ್ಯಾಕು. C ಆದಮೇಲೆ ಇದು D. ಹಿಂದೆಗಡೆ ತೋರಿಸ್ತೀನಿ ಬನ್ನಿ. ಹಾಗೆ ಬಿಲ್ಡಿಂಗು ಔಟ್ಸೈಡು ಇದೆಲ್ಲ ಕಾಂಪೌಂಡು, ಗಿಡ ಎಲ್ಲ ನೆಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನೂ ಸ್ಪೇಸ್ ಇದೆ, ಬಳಸ್ಕೊಬೋದು. ಆಲ್ಮೋಸ್ಟು ಇಲ್ಲಿ ವಾಸ ಇದ್ದಂಗೆ ಇದ್ದಾರೆ. ನೋಡೋಣ ಬನ್ನಿ. ಯಾರೋ ಗೃಹ ಪ್ರವೇಶ ಮಾಡಿದ್ದಾರೆ ನೋಡಿ. ಅಲ್ಲಿ ನಿಮಗೆ ಜೂಮ್ ಆಗಿ ತೋರಿಸ್ತೀನಿ. ಕಾಣಿಸ್ತಾ ಇದೆ ಅನ್ಕೊತೀನಿ. ಇಲ್ಲಿ ವಾಸ ಇದ್ದಾರೆ ಅನಿಸ್ತದೆ. ನೋಡಿ, ಕುಂಬಳಕಾಯಿ ಎಲ್ಲ ಕಟ್ಟಿದ್ದಾರೆ, ಪೂಜೆ ಆಗಿದೆ. ಇದೇ D ಬ್ಲ್ಯಾಕಲ್ಲಿ. ನೋಡೋಣ ಒಳಗಡೆ ಯಾರನ್ನ ಇದ್ದರೆ ಮಾತಾಡಿಸಿ ಮನೆ ಹೇಗಿದೆ ಅಂತ ನೋಡೋಣ. ಓಪನ್ ಇದ್ದರೆ ಯಾರನ್ನ ಮಾತಾಡಿಸಿ ಕೇಳಿ ನೋಡೋಣ. ನೋಡಿ, ಒಂದು ಲೈನಲ್ಲಿ ನೋಡಿ, ಅಲ್ಲಿ 1 ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ 8 ಎಂಡ್ ಆಗುತ್ತೆ. ಮತ್ತು 9 ಸ್ಟಾರ್ಟಾಗಿ ಆ ಕಡೆಗೆ 16 ಎಂಡ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಬೀಗ ಹಾಕಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಯಾರೂ ಇರೋ ಥರ ಕಾಣಿಸ್ತಾ ಇಲ್ಲ. ಯಾರು ಇರೋ ಥರ ಇಲ್ಲ. ಹೋಗೋಣ ಬನ್ನಿ ಮೇಲೆ ಫಸ್ಟ್ ಫ್ಲೋರ್ ನೋಡೋಣ. ಫಸ್ಟ್ ಫ್ಲೋರಲ್ಲಿ ಯಾವುದನ್ನ ಮನೆ ಓಪನ್ ಇದೆಯೇನೋ ನೋಡಿ. ಹೇಗಿದೆ ಮನೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ, ನಿಮ್ಗೆ ಹೇಳಿದ್ನಲ್ಲ, ಫಸ್ಟ್ ಫ್ಲೋರಲ್ಲಿದ್ರಿ. 101 ಇಲ್ಲಿಗೆ 116. ಒಂದೊಂದು ಫ್ಲೋರಲ್ಲಿ 16 ಮನೆ ಬರ್ತಾಯಿದೆ.
ಹಾಗಾಗಿ ಒಂದು ಫ್ಲೋರಲ್ಲಿ 16 ಮನೆ. ಸ್ನೇಹಿತರೆ ನೋಡಿ, ನಾವೀಗ ಇಲ್ಲೊಂದು ಮನೆ ಓಪನ್ ಇದೆ, 104. ಇದು ಓಪನ್ ಇದೆ, ಏನೋ ವರ್ಕ್ ನಡೀತಾ ಇದೆ. ಇದು ಡಿ ಬ್ಲ್ಯಾಕಲ್ಲಿ, ಕುಕ್ಕನಹಳ್ಳಿ ಡಿ ಬ್ಲ್ಯಾಕಲ್ಲಿ ಇದ್ದೀನಿ. ಇದು ವರ್ಕ್ ಮಾಡ್ತಾ ಇದ್ದಾರೆ, ವುಡ್ ವರ್ಕ್ ಏನೋ ನಡೀತಾ ಇದೆ. ಇದು ಬಾಬು ಅನ್ನೋರು ಮಾಡ್ತಾ ಇರೋದು, ಕಾಂಟ್ರಾಕ್ಟ್ರು. ನೋಡೋಣ ಬನ್ನಿ. ನೋಡಿ, ಹಾಲ್ ಬಂದು 14ಕ್ಕೆ 8 ಅಡಿ ಬರುತ್ತೆ. ನೋಡಿ, ಇದೊಂದು ಟಿವಿ ನೀಟು ಮಾಡಿಸ್ತಾ ಇದ್ದಾರೆ ಇಲ್ಲಿ. ಚಿಕ್ಕದು ಮನೆ ಅಂತಾರೆ, ಈ ಚಿಕ್ಕ ಮನೆಯಲ್ಲೂ ಎಷ್ಟು ಬ್ಯೂಟಿಫುಲ್ಲಲ್ಲಿ ಮಾಡಿಸ್ತಾ ಇದ್ದಾರೆ ನೋಡಿ. ವುಡ್ ವರ್ಕು ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡೋಣ, ಈಗ ಕಿಚನ್ಗೆ ಬಂದಿದ್ದೀವಿ. ಈ ಅಡುಗೆ ಮನೆಯಲ್ಲಿ, ಅಡುಗೆ ಮನೆಗೂ ಸಹ ಲಾಫ್ಟು ಮತ್ತು ಮೇಲೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ನೋಡಿ. ತುಂಬ ಚೆನ್ನಾಗಿ ಪ್ಲೇಸ್ನೆಲ್ಲ ಬಳಸ್ಕೊತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಇದು ಅಡುಗೆ ಮನೆ. ಇಲ್ಲಿ ನೋಡಿ ಎಲ್ಲ ಸಾಮಾನು ಇಟ್ಟಿದ್ದಾರೆ. ಇದು ಯುಟಿಲಿಟಿ. ನಾವೀಗ ಫಸ್ಟ್ ಫ್ಲೋರಲ್ಲಿದ್ದೀವಿ. ಯುಟಿಲಿಟಿ ನೋಡಿ, ತುಂಬ ಜಾಗ ಚೆನ್ನಾಗಿದೆ ನೋಡಿ. ಇಲ್ಲಿ ಸಿಂಕ್ ಇದು ಅಡುಗೆ ಮನೆ. ಆಲ್ಮೋಸ್ಟ್ ಇನ್ನೂ ಫಿನಿಶಿಂಗ್ ಆಗಿಲ್ಲ, ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ತೆಗಿತಾ ಇದ್ದೀನಿ. ಫಿನಿಶಿಂಗ್ ಆಗಿರೋದು ನೋಡಿಸ್ತೀನಿ ನಿಮಗೆ ನೋಡಿ. ಇದು ಬಚ್ಚಲ ಮನೆ. ಬಚ್ಚಲ ಮನೆಯಲ್ಲಿ ತಣ್ಣೀರು, ಬಿಸಿನೀರು, ಇದು ಗೀಜರ್ ಪಾಯಿಂಟು. ಇಲ್ಲೊಂದು ಹ್ಯಾಂಡ್ ವಾಶ್. ನೆಕ್ಸ್ಟು ವಾಶ್ರೂಮ್. ಇದು ಒಂದು ಸರ ಕಮ್ಮಿದು ಬೇಸಿನ್ ಇಟ್ಟಿದ್ದಾರೆ, ಸಿಂಗಲ್ ಪೀಸು. ಇದು ಸಹ ಗಾಳಿ ಬೆಳಕು ಚೆನ್ನಾಗಿದೆ ನೋಡಿ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಇದು ಸಹ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಈಗ ನೋಡಿ, ಮಾಸ್ಟರ್ ಬೆಡ್ರೂಮ್. ಇದು ಸಿಂಗಲ್ BHK. ಇದು ಸಹ ಒಂದು 10ಕ್ಕೆ 8 ಅಡಿ ರೂಮಲ್ಲಿ ವಾರ್ಡ್ರೋಬ್ ಮಾಡಿಸ್ತಾ ಇದ್ದಾರೆ ನೋಡಿ. ಲಾಫ್ಟ್ಸು ಇರೋದ್ರಾಗ 2 ಅಡಿ ಸದ್ಯ ಬಿಟ್ಟಿದ್ರು, ತುಂಬ ಚೆನ್ನಾಗಿ ಯೂಟಿಲಿಟಿ ಮಾಡ್ಕೊತಾ ಇದ್ದಾರೆ ಮನೆ ಓನರು. ತುಂಬ ಚೆನ್ನಾಗಿದೆ ನೋಡಿ. ವಾರ್ಡ್ರೋಬು ಇದು ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ನೋಡಿ. ಇದು ಸ್ಲೈಡಿಂಗ್ ಮಾಡಿಸ್ತಾ ಇದ್ದಾರೆ, ಆಲ್ಮೋಸ್ಟ್ ಮೇಲೆ ಚಾನಲ್ ಹಾಕಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಸಂಡೇ ಆದ್ರೂ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ. ನನಗೆ ಅವರು ಮಾಡಿರೋದು ವರ್ಕು ನೆಕ್ಸ್ಟು ನಾಳೆ ಅಥವಾ ನಾಳೆದ್ದು ಅದು ವರ್ಕ್ ಫಿನಿಷಿಂಗ್ ಆಗಿರೋವಂಥ ಒಂದು ವಿಡಿಯೋ ತಕ್ಕೊಂಡು ಬರ್ತೀನಿ. ಈ ವಿಡಿಯೋದಲ್ಲೇ ಸೇರಿಸಿ ತೋರಿಸ್ತೀನಿ. ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಅದನ್ನು ಸಹ ಈ ವಿಡಿಯೋದಲ್ಲೇ ಕೊಡ್ತೀನಿ. ಓಕೆನಾ? ಸ್ನೇಹಿತರೆ, ಇದೇನು ನೋಡ್ತಿದ್ದೀರಾ ಫಿನಿಷಿಂಗ್ ಆಗಿರೋದು, ಇಷ್ಟೊತ್ತು ನೋಡಿರೋವಂಥ ಮನೆಯದಲ್ಲ ಇದು. ಪಕ್ಕದಲ್ಲೇ ಬೇರೆ ಬ್ಲ್ಯಾಕಲ್ಲಿ ಆಲ್ರೆಡಿ ಫಿನಿಷಿಂಗ್ ಮಾಡಿರೋದು. ಎಲ್ಲ ಅದೊಂದು ಶಾರ್ಟ್ಸ್ ತೊಗೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚಿಕ್ಕ ಮನೆ ಅಂತ ಹೇಳೋರಿಗೆ ಇದೆಲ್ಲ ಯೂಸ್ ಮಾಡಿದ್ರೂ ಸಹ ಚೆನ್ನಾಗಿ ಮನೆ ನೋಡೋಕ್ಕೂ ಚೆನ್ನಾಗಿ ಸಿಗುತ್ತೆ. ಮತ್ತು ಏನೆಲ್ಲ ನಾವು ಬಳಸ್ಬೋದು ಎಲ್ಲ ಬಳಸ್ಕೊಬೋದು ಅನ್ನೋದಕ್ಕೆ ಒಂದು ಸಾಕ್ಷಿ ತೋರಿಸೋದಕ್ಕೋಸ್ಕರ ನಾನು ಈ ಒಂದು ಶಾರ್ಟ್ಸು, ಒಂದು ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಪಕ್ಕದ ಬ್ಲ್ಯಾಕಲ್ಲಿ ರೆಡಿ ಮಾಡಿದರು. ಹಾಗಾಗಿ ಕಾರ್ಪೆಂಟ್ರು ಬಾಬು ಅಂತ ಇವರು ಮಾಡಿರೋವಂಥದ್ದೇ ಸುಮಾರು 4-5 ಮನೆ ಮಾಡಿದ್ದಾರೆ. ಹಾಗಾಗಿ ಅವರು ಕರ್ಕೊಂಡೋಗಿ ತೋರಿಸಿ ಇರೋವಂಥ ಒಂದು ವಿಡಿಯೋ ಇದು. ತುಂಬ ಚೆನ್ನಾಗಿ ಫಿನಿಷಿಂಗ್ ಮಾಡಿದ್ದಾರೆ. ನಾನು ಡೈರೆಕ್ಟಾಗಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ದೇವ್ರ ಮನೆ ಮಾಡಿಕೊಟ್ಟಿದ್ದಾರೆ, TV ಯೂನಿಟ್ ಮಾಡಿಕೊಟ್ಟಿದ್ದಾರೆ, ಅಡುಗೆ ಮನೆಗೆಲ್ಲ ಏನೇನು ಬರುತ್ತೆ ಎಲ್ಲ ಮಾಡಿದ್ದಾರೆ. ಮೇಲೆ ರೂಮಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ, ಅಡುಗೆ ಮನೆಯಲ್ಲಿ ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಇದೇನು ನೋಡ್ತಾ ಇದ್ದೀರಾ, ಜಾಗ ಇಕ್ಕಟ್ಟಾಗ್ದಿರ ಫೋಲ್ಡಿಂಗ್ ಆಗೋ ಥರ ಒಂದು ಡೈನಿಂಗ್ ಟೇಬಲು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇರೋ ಜಾಗನ ನೋಡ್ರಿ, ಕೆಲಸ ಇದ್ರಾಗೆ ತೋರಿಸೋದು. ನಾವು ಮಾಡಿದ್ದು ಇಲ್ಲೇ ನಿಂತ್ಕೊಳೋದು ಕೆಲಸ. ತುಂಬ ಚೆನ್ನಾಗಿ
ಮಾಡಿಕೊಟ್ಟಿದ್ದಾರೆ. ಡೈನಿಂಗ್ ಟೇಬಲ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ನಾರ್ಮಲಾಗಿ ಕ್ಲೋಸ್ ಮಾಡೋದು, ತುಂಬ ಚೆನ್ನಾಗಿ ಬಳಸಿದ್ದಾರೆ ಇದನ್ನು. ಒಂದು ಡಿಸೈನು ಚೆನ್ನಾಗಿದೆ. ಸ್ನೇಹಿತರೆ, ಮುಂದಿನ ಭಾಗಕ್ಕೆ ನಿರೀಕ್ಷಿಸಿ.